ಫ್ರೆಂಡ್ಸ್, ನಾನಿವತ್ತು ಹೀರೆಕಾಯಿ ಮತ್ತು ಬೀನ್ಸನ್ನು ಬಳಸ್ಕೊಂಡು ಬಸ್ಸಾರು ಹೇಗೆ ಮಾಡೋದು ಮತ್ತು ಸೊಪ್ಪು ಒಗ್ಗರಣೆ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು 6 ಮೆಣಸಿನ್ಕಾಯಿ ತೊಗೋಬೇಕು. ಆಮೇಲೆ ಕಾಯಿ ತುರಿ ಒಂದು ಅರ್ಧ ಕಪ್ಪು, ಆಮೇಲೆ ಬೆಳ್ಳುಳ್ಳಿ ಎಸಳು ಒಂದು 7-8, ಆಮೇಲೆ ಈರುಳ್ಳಿ 2 ಮತ್ತು ಹೀರೆಕಾಯಿನ ಕ್ಲೀನ್ ಮಾಡ್ಕೋಬೇಕು. ಬೀನ್ಸ್ನ ನೀರಿಗೆ ಹಾಕ್ಕೋಬೇಕು ಹಚ್ಕೊಂಡು. ಹೀರೆಕಾಯಿನ ಈ ರೀತಿ ಕ್ಲೀನ್ ಮಾಡ್ಕೊತೀನಿ ನೋಡಿ. ಎರೆದು ಮೇಲ್ಗಡೆ ಇರ್ತಕ್ಕಂಥ ರಫ್ ಆಗಿರುತ್ತಲ್ಲ ಅದನ್ನೆಲ್ಲ ಎರೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಅದನ್ನು ನೀರಿಗೆ ಹಾಕ್ಕೊಳ್ಳೋಣ. ಹೇಗೆ ಹಚ್ಚೋದು ಅಂತ ಹೇಳ್ತೀನಿ ನೋಡಿ. ಒಳಗಡೆ ವೈಟ್ ಅಂತ ಇರುತ್ತೆ ನೋಡಿ, ಅದನ್ನು ಬಲ್ತಿದ್ರೆ ತೆಗೆದುಬಿಡಿ. ಪೂರ್ತಿ ಎಳೆದಾಗಿದ್ದರೆ ನೀವು ತೆಗಿಲಿಕ್ಕೆ ಹೋಗಬೇಡಿ, ಹಾಗೆ ಹಚ್ಬಿಟ್ಟು ಹಾಕಿ. ತುಂಬ ಬಲ್ತಿರೋದು ತೊಗೊಂಡ್ರೆ ಸಾಂಬಾರು ಚೆನ್ನಾಗಿ ರುಚಿ ಇರೋದಿಲ್ಲ. ಸೊ ಎಳೆದಾದರೂ ಓಕೆ, ಮೀಡಿಯಮ್ ಮಗ್ಗಿ ಬಲ್ತಿದ್ರೂ ಓಕೆ. ಈಗ ನೋಡಿ ನಾನು ಸಣ್ಣದಾಗಿ ಹಚ್ಕೊಳ್ತೀನಿ. ಹಚ್ಕೊಂಡು ಬೀನ್ಸನ್ನು ಮತ್ತು ಹೀರೆಕಾಯನ್ನು ಎರಡನ್ನೂ ಸಣ್ಣದಾಗಿ ಹಚ್ಕೊಂಡು ನೀರಿಗೆ ಹಾಕಿ ಮತ್ತೆ ತೊಳ್ಕೊಳ್ತೀನಿ ನಾನು. ಈಗ ಒಂದು ಕುಕ್ಕರ್ಗೆ 2 ಗ್ಲಾಸ್ ನೀರು ಹಾಕ್ತೀನಿ. ಹಾಗೆ 1 ಟೀ ಗ್ಲಾಸಷ್ಟು ಬೇಳೆ ತೊಗೊಂಡು ಅದನ್ನು ನೀರಿಗೆ ಹಾಕಬೇಕು. ಇವಾಗ ಇಟ್ಕೊಂಡಿರೋ ತರಕಾರಿನ ಕುಕ್ಕರ್ ಒಳಗಡೆ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಸ್ವಲ್ಪ. ಮತ್ತು 2 ವಿಸಿಲ್ ಹಾಕ್ಸೋಕ್ಕೆ ಹೋಗಬೇಡಿ, 1 ವಿಸಿಲ್ ಹಾಕ್ಸಿ ಸಾಕು. ಈಗ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಹಾಕ್ಸ್ಕೊಳ್ಳಿ. ಇವಾಗ ಸಾಂಬಾರಿಗೆ ಫ್ರೈ ಮಾಡ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕಿ ಬಾಣಲೆಗೆ ಹಾಕ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಅರ್ಧ ಕಪ್ನಷ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು ಕಂದು ಬಣ್ಣ ಬರೋ ಲೆವೆಲ್ಗೆ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಕಂದು ಬಣ್ಣ ಬಂದಿದೆ, ಇಷ್ಟು ಬಂದರೆ ಸಾಕು, ಆಫ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ಹಣ್ಣನ್ನು ತಗೊಂಡು ಅದೇ ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದರೊಳಗಡೆ ಹಾಕ್ಕೊಳ್ಳಿ. ಈಗ ತರಕಾರಿ ಬೆಂದಿದೆ, ಆ ತರಕಾರಿ ಬೆಂದಿರೋದನ್ನ ತೊಗೊಂಡು ಮೊಳಕೆ ಒಳ್ಕೊಳ್ಳೋ ಬೇಸನ್ ಒಳಗಡೆ ಹಾಕ್ಕೊಳ್ಳೋಣ. ಸಪ್ಪೆಸರು ಸಪ್ರೇಟು, ಬೇಳೆ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾವು ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಹುರಿದಿರೋದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ನುಣ್ಣಗಿರಬೇಕು, ಅಷ್ಟು ನುಣ್ಣಗೂ ಇರಬಾರ್ದು, ತುಂಬ ತರಿಯಾಗೂ ಇರಬಾರ್ದು, ಮಿಡಲ್ ಲೆವೆಲ್ಗೆ ಇರಬೇಕು. ಅದನ್ನು ಸಪ್ಪೆಸರಿಗೆ ಮಿಕ್ಸ್ ಮಾಡಿದ್ದೀನಿ ನೋಡಿ. ಹೀಗಿದೆ ಸಾಂಬಾರು ರೆಡಿ ಆಯಿತು. ಇವಾಗ ಇಷ್ಟೇ. ಇದಕ್ಕೆ ಒಗ್ಗರಣೆ ಕೊಡೋಣ. ಮತ್ತು ಸೊಪ್ಪು, ಇದು ಬೇಳೆ ಮತ್ತು ಬೀನ್ಸು ಮತ್ತು ಹೀರೆಕಾಯಿ 3 ಮಿಕ್ಸ್ ಇದೆ. ಇದನ್ನು ಹಿಂಡ್ಕೊಂಡು ಇದಕ್ಕೆ ಕಾಯಿ ಹಾಕ್ಕೊಂಡು ಒಗ್ಗರಣೆ ಕೊಡಬೇಕು ಸೊಪ್ಪಿಗೆ. ಆ್ಯಂಡ್ ಇವಾಗ ನಾನು ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪಿದ್ದರೆ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಸಾಂಬಾರನ್ನ ಅದರೊಳಗಡೆ ಮಿಕ್ಸ್ ಮಾಡೋದು. ಒಗ್ಗರಣೆ ಕೊಟ್ಟ ಮೇಲೆ ಆಫ್ ಮಾಡಬೇಕು ಅಷ್ಟೇ. ಈಗ ಸಾಂಬಾರು ರೆಡಿ ಇದೆ, ಅಷ್ಟೇ, ಮುಗೀತು. ಈಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊಪ್ಪು ಜಾಸ್ತಿ ಇದೆ, ಒಂದು 3 ಸ್ಪೂನ್ ಹಾಕ್ಕೊಳ್ಳಿ. ಎಣ್ಣೆ ಸೊಪ್ಪು ಸ್ವಲ್ಪ ಇದೆ ನಂದು, ಹಾಗಾಗಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಸಾಸಿವೆ, ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸಾಸಿವೆ, ಈರುಳ್ಳಿ, 1 ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು. 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಿದೆ ನೋಡಿ, ಫ್ರೈ ಆಗಿದೆ. ಇದಕ್ಕೆ ನಾವು ಸೊಪ್ಪು ಹಾಕೋಣ, ಬೇಯಿಸ್ಕೊಂಡಿರೋ ಸೊಪ್ಪು. ಆ್ಯಕ್ಚುಲಿ ಬೇಳೆ ತುಂಬ ಬೇಯಿದೆ, ಇವತ್ತು ಮಾಡ್ಕೊಳ್ಳಿ. ಓಪನ್ ಆಗೋದು ಬೇಯಿಸ್ಕೊಳ್ಳಿ. ಅದು ವಿಜಿಲ್ ಹಾಕಿದ ತಕ್ಷಣ ವಿಜಿಲ್ನ ಏರ್ ಔಟ್ ಮಾಡಿ ಮಾಡ್ಕೊಳ್ಳೋಣ. ಇದಕ್ಕೆ ಕಾಯಿ ಮಿಕ್ಸ್ ಮಾಡೋಣ. ಅರ್ಧ ಕಪ್ ಕಾಯಿ, ರೆಡಿಯಾಗಿದೆ ನೋಡಿ. ಸೊಪ್ಪು ಸಾಂಬಾರು, ಇದ್ರ ಜೊತೆಗೆ ಮುದ್ದೆ ಅನ್ನ ಯಾವ್ದಾದ್ರು ತಿನ್ನೋದು. ಈಗ ಬಿಸಿ ಬಸ್ಸಾರು, ಸೊಪ್ಪು ಹಾಗೂ 1 ಮೊಟ್ಟೆ, ಅನ್ನ. ಮುದ್ದೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬಸ್ಸಾರು ಮಾಡುವ ವಿಧಾನ ಹೇಗಿತ್ತು ಅಂತ. ನಿಮ್ಮನೇಲಿ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ.